ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇಹ ಸುಪಾಟವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋ ವ್ಯಾದ್ ಗುರು ರಾಘವೇಂದ್ರ. ಗುರು ರಾಘವೇಂದ್ರ ಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ಹೇಗಿದ್ದಾರೆ ಅಂದರೆ, ಸಹ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂತಹ ಆ ಗುರು ರಾಘವೇಂದ್ರರು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ, ಸಂತಾನವನ್ನು, ಮಕ್ಕಳನ್ನು, ಸಂಪತ್ ಐಶ್ವರ್ಯವನ್ನು, ಪರಿಶುದ್ಧ ಭಕ್ತಿ ಭಗವಂತನಲ್ಲಿ ಅತಿ ನಿರ್ಮಲವಾಗಿರ್ತಕ್ಕಂತಹ ಭಕ್ತಿಯನ್ನು, ಆ ಭಕ್ತಿಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ವಿಜ್ಞಾನ, ವಿಶಿಷ್ಟವಾಗಿರ್ತಕ್ಕಂತಹ ಜ್ಞಾನವನ್ನು, ಭಗವಂತನ ಜ್ಞಾನ ಮೊದಲಾದವುಗಳನ್ನು ಅಷ್ಟೇ ಅಲ್ಲ, ವಾಗ್ದೇಹ ಸುಪಾಟವಾದೀನ್, ಮಾತು ಮತ್ತು ಶರೀರ ಇವುಗಳು ಕೂಡ ಅತ್ಯಂತ ಗಟ್ಟಿಯಾಗಿರುವಂತೆ ಅವುಗಳಲ್ಲಿ ಸಾಮರ್ಥ್ಯವನ್ನು ದತ್ವ ಕೊಡ್ತಾರೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಜೊತೆಗೆ ಮತ್ತೇನು ಮಾಡ್ತಾರೆ ಅಂದರೆ ಸುಪಾಠವ ನಮ್ಮಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶ್ರೇಷ್ಠವಾದ ಸಾಮರ್ಥ್ಯವನ್ನು ತಂದುಕೊಡುತ್ತಾರೆ. ದತ್ವ ಕೊಟ್ಟು, ಅಷ್ಟು ಕೊಟ್ಟು ಸುಮ್ಮನೆ ಬಿಟ್ಟುಬಿಡುವುದಿಲ್ಲ. ಮತ್ತೇನು ಮಾಡ್ತಾರೆ, ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ, ಶರೀರದೊಳಗೆ ಇರತಕ್ಕಂತಹ ಸಮಸ್ತ ದೋಷಗಳನ್ನು, ಪಾಪಗಳನ್ನು ಕೂಡ ಹತ್ವ ನಾಶ ಮಾಡುತ್ತಾರೆ. ಇಂತಹ ಗುರು ರಾಘವೇಂದ್ರರು ನಮ್ಮನ್ನು ಅವ್ಯಾತ್ ರಕ್ಷಣೆ ಮಾಡಲಿ ಅಂತ ಕೇಳ್ತಾರೆ ಮಹಾನುಭಾವರಾದ ಅಪ್ಪಣಾಚಾರ್ಯರು. ಯಾರಿಗೆ ಬೇಡ ಇಂತಹ ದೊಡ್ಡದಾಗಿರ್ತಕ್ಕಂತಹ ಭಾಗ್ಯ? ಸಂತಾನವು ಎಲ್ಲರಿಗೂ ಬೇಕು, ಸಂಪತ್ತು ಬೇಕು, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿರ್ಮಲವಾಗಿರ್ತಕ್ಕಂತಹ ಭಕ್ತಿ ಭಗವಂತನಲ್ಲಿ ಮಾಡುವಂತಹ ಒಂದು ಸದ್ಬುದ್ಧಿ ನಮಗೆ ಬೇಕು. ಆ ಭಕ್ತಿಯನ್ನು ಮಾಡಲಿಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಜ್ಞಾನ ಬೇಕು. ಇವುಗಳನ್ನೆಲ್ಲ ದತ್ವ ಕೊಡ್ತಾರೆ ಗುರು ಸಾರ್ವಭೌಮರು. ಇವುಗಳಿಗೆ ಅಡ್ಡಿಯಾಗಿರ್ತಕ್ಕಂತಹ ಶರೀರದೊಳಗಿರುವ ಸಮಸ್ತ ದೋಷಗಳನ್ನು ನಾಶ ಮಾಡುತ್ತಾರೆ ಗುರು ರಾಘವೇಂದ್ರರು. ಅಂತಹ ಗುರು ರಾಘವೇಂದ್ರರು ಸಕಲ ಸಜ್ಜನರನ್ನು ರಕ್ಷಣೆ ಮಾಡಲಿ ಅಂತ ಅಪ್ಪಣಾಚಾರ್ಯರು ಕೇಳಿದಂತೆ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.